ಇವತ್ತು ಮನೆಗೆ ಹೊಸ ಟಿವಿ ತರಲಿಕ್ಕೆ ಹೋಗಿದ್ದಾರೆ. ಅದು ಇಡಿಸಿಲ್ಲ ಅಂತ ಹೇಳ್ಬಿಟ್ಟು ಬೇರೆಯೊಬ್ರು ಇಂಡಿಯನ್ ಅಲ್ಲಿ ಇದ್ರಂತೆ, ಅವರು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಗೊಂಡು ಬರ್ತಾ ಇದ್ದಾರೆ ಅದನ್ನ. ಈಗ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಟಿವಿಯನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. 55 ಇಂಚು ಟಿವಿ ಕೊನೆಗೂ ಬಂತು ನಮ್ಮ ಮನೆಗೆ. ಹಳೆ ಟಿವಿ ಒಡೆದೋಗಿದ್ರಿಂದ ನಾವು ಹೊಸ ಟಿವಿಯನ್ನು ತೊಗೊಳ್ಬೇಕಾಗಿತ್ತು. ಹಳೆ ಟಿವಿ ಬಂದು 43 ಇಂಚು ಅಥವಾ 45 ಇಂಚು ಏನೋ ಇದೆ, ಅಷ್ಟು 7 ವರ್ಷದ ಹಿಂದೆ ತೊಗೊಂಡಿದ್ದು. ಅದು ತುಂಬ ಹಳೇದಾಗಿತ್ತು. ಬಟ್ ಈಗ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜು 55 ಇಂಚು. ನನ್ನ ಮಗನಷ್ಟು ಉದ್ದನೇ ಇದೆ. ಈಗ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಈಗ ಇದನ್ನು ಅನ್ಬಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಈ ವಿಡಿಯೋನ ಮಾಡ್ತಾಯಿದ್ದೀವಿ. ಅಂದ್ಕೊಂಡಿರಲಿಲ್ಲ ಎಷ್ಟು ಚೆನ್ನಾಗಿರೋವಂಥ ಟಿ ವಿ ನಮಗೆ $800 $500ಗೆ ಆಫರಲ್ಲಿ ಬರುತ್ತೆ ಅಂತ. $300 ಸೇವ್ ಆಗಿದೆ ನಮಗೆ. ಸೊ $500 ಟಿ ವಿ ಯಾವ ರೀತಿ ಇರುತ್ತೆ ಮತ್ತು ಏನೇನು ಫೀಚರ್ಸ್ ಇದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನಮ್ಮ ವಿನೂ ಕೂಡ ಚೆಕ್ ಮಾಡ್ತಾ ಇದ್ದಾಳೆ ಹೈಟು ಎಷ್ಟು ಉದ್ದ ಇದೆ ಅಂತ. ಹಳೆ ಟಿ ವಿ ಅವಳಷ್ಟು ಉದ್ದ ಇತ್ತು, ಈಗ ಹೊಸ ಟಿ ವಿ ಸ್ವಲ್ಪ ದೊಡ್ಡದಾಗಿದೆ. This is actually larger than our old TV that got cracked. But like I accidentally threw the remote, so will you put the photo? Because we threw the 55-inch TV, and like we bought this at with Best Buy. We got like a $220 discount. Like, also apparently when I plug in my Xbox, this will look like the world. So Xbox is made for these TVs. So are you gonna unbox this now? Unboxing unboxing 55-inch TV. Alright, I just attached. I will be on. ಈ ಟಿವಿಯಲ್ಲಿ LED ಕಲರ್ಸನ್ನು ನಾವು ಚೇಂಜ್ ಮಾಡ್ಕೊಳ್ಬೋದು. ಜೊತೆಗೆ HDMI 4 ಕೇಬಲ್ಸ್ ಇದೆ. HDMI 1, 2, 3, 4 ಆ ರೀತಿ ನಮಗೆ ಯಾವ್ದು ಬೇಕು ಅದನ್ನು ಕನೆಕ್ಟ್ ಮಾಡ್ಕೋಬೋದು. ಈವನ್ ನಮ್ಮ ಲಿವಿಯೋ ಕೂಡ Xbox-ಅನ್ನು ಕನೆಕ್ಟ್ ಮಾಡಿ ಆಟ ಆಡ್ಬೋದು. ಅದ್ರ ಜೊತೆಗೆ ನಾವು ಬೇಕಂತಿಲ್ಲದೆ ಲ್ಯಾಪ್ಟಾಪನ್ನು ಯೂಸ್ ಮಾಡಿಕೊಂಡು HDMI 3 ಅಥವಾ HDMI 2 ಆ ಥರ ಕನೆಕ್ಟ್ ಮಾಡಿಕೊಂಡು ನಾವು ಲ್ಯಾಪ್ಟಾಪನ್ನು ಕೂಡ ಟಿವಿಗೆ ಕನೆಕ್ಟ್ ಮಾಡಿಕೊಂಡು ನಾವು ಮೂವೀಸ್ಗಳನ್ನು ನೋಡ್ಬೋದು. ಇನ್ ಕೇಸ್ ನಿಮಗೆ ಆ್ಯಡ್ಸ್ ಬೇಡ ಅಂತ ಹೇಳಿದ್ರೆ ಇದರಲ್ಲಿ ಸ್ವಲ್ಪ ಆ್ಯಡ್ಸ್ ಪ್ಲೇ ಆಗುತ್ತೆ. ಆ್ಯಡ್ಸನ್ನು ನಾವು ಸ್ಕಿಪ್ ಮಾಡಿ ಬೇಕಂದ್ರೆ ಕೂಡ ನೋಡ್ಕೊಳ್ಬೋದು. ಅಲೆಕ್ಸಾನ ಯೂಸ್ ಮಾಡಿಕೊಂಡು ನಾವು ಇಮಿಡಿಯೇಟ್ ಆಗಿ HDMI 3 ಅಥವಾ HDMI 2, HDMI 4 ಆ ರೀತಿ ನಾವು ಕನ್ವರ್ಟ್ ಮಾಡ್ಕೊಳ್ಬೋದು. ಬೇಗ ಮೂವ್ ಆಗುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆ, ಅಂದರೆ ಲ್ಯಾಪ್ಟಾಪಿಂದ ಟಿವಿಗೆ, ಟಿವಿಯಿಂದ ಲ್ಯಾಪ್ಟಾಪ್ಗೆ ನಾವು ಡಿಸ್ಪ್ಲೇನ ಯೂಸ್ ಮಾಡಿಕೊಂಡು ನೋಡ್ಬೋದು. ತುಂಬ ಚೆನ್ನಾಗಿದೆ. ಜೊತೆಗೆ ಈ ಟಿವಿ ತುಂಬ ದೊಡ್ಡದಾಗಿರೋದ್ರಿಂದ ನಾವು ಈಗ ಹುಷಾರಾಗಿ ಫಿಕ್ಸ್ ಮಾಡ್ತಾ ಇದ್ದೀವಿ. ಈ ಟಿವಿಗೆ ವಾಲ್ ಮೌಂಟನ್ನು ಕೂಡ ಫಿಕ್ಸ್ ಮಾಡ್ಬೋದು. ಬೇಕಂತ ಹೇಳಿದ್ರೆ ಇಲ್ಲಿ ಹಿಂದೆ ಫಿಕ್ಸ್ ಮಾಡ್ಕೊಳ್ಬೋದು. ನಾವು ಸದ್ಯಕ್ಕೆ ಕೆಳಗಡೆ ಇಡೋದ್ರಿಂದ ನಾವು ನಾರ್ಮಲ್ ಆಗಿ ಸ್ಟ್ಯಾಂಡನ್ನು ಉಪಯೋಗಿಸಿ ಇಡ್ತಾ ಇದ್ದೀವಿ. ಅದ್ರ ಜೊತೆಗೆ ಟಿವಿಯಲ್ಲಿ HDMI 1, 2, 3, 4 ಜೊತೆಗೆ USB-ಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ಬೇಕಂತ ಹೇಳಿದ್ರೆ ಲ್ಯಾಪ್ಟಾಪಿಂದ USB ಕನೆಕ್ಟ್ ಮಾಡಿ ಏನಾದರೂ ನೋಡ್ಬೋದು. ಈಗ ಎಲ್ಲ ಫಿಕ್ಸ್ ಮಾಡಿ ನಾವು ಸೆಟ್ ಮಾಡಿ ಟಿವಿಯನ್ನು ಆನ್ ಮಾಡೋವಂಥ ಸಮಯ ಬಂತು. ಆನ್ ಮಾಡೋದಕ್ಕೆ ನಾವು ಈಗ ರಿಮೋಟನ್ನು ಫಿಕ್ಸ್ ಮಾಡಬೇಕು. ರಿಮೋಟ್ ನಾರ್ಮಲ್ ಆಗಿ ಬ್ಯಾಟ್ರಿಯನ್ನು ಕೂಡ ಕೊಟ್ಟಿದ್ದಾರೆ, 2 ಬ್ಯಾಟ್ರಿ. ಜೊತೆಗೆ ಚಿಕ್ಕದಾಗಿದೆ, ತುಂಬ ಕ್ಯೂಟಾಗಿದೆ ರಿಮೋಟ್. ತುಂಬ ಚೆನ್ನಾಗಿ ನನಗೆ ಇಷ್ಟ ಆಯಿತು. ಯಾಕಂತ ಹೇಳಿದ್ರೆ ತುಂಬ ಚಿಕ್ಕದಾಗಿ ಪುಟಾಣಿಯಾಗಿದೆ. ಈಗ ಅದನ್ನು ನಮ್ಮ ವಿನ್ಮಯಿ ಮತ್ತು ಲಿವಿಯೋಗೆ ಇಬ್ಬರಿಗೂ ಹೇಳಬೇಕು, ಹೊಡೆದಾಕ್ಬೇಡಿ, ಬೀಳಿಸ್ಬೇಡಿ ಅಂತ. ನಾರ್ಮಲ್ ಆಗಿ ಇಂಡಿಯನ್ ಮಕ್ಕಳು ರಿಮೋಟ್ಗಳಿಗೆ ಕಿತ್ತಾಡೋದು ಸಹಜ, ನಾನು ನೋಡ್ತೀನಿ ಅಂತ. ಬಟ್ ಇದರಲ್ಲಿ ಈ ಮಕ್ಕಳು ಇಲ್ಲಿ ಈಗ ಬೆಳೀತಾ ಇರೋದ್ರಿಂದ ಅವರು ಕಿತ್ತಾಡ್ತಾರೋ ಇಲ್ವೋ ಅಂತ ಹೇಳೋದಕ್ಕಾಗಲ್ಲ. ಮ್ಯಾಕ್ಸಿಮಮ್ ಕಿತ್ತಾಡ್ತಾರೆ. ನಾನು ನೋಡ್ತೀನಿ ಅಂತ. ಸೊ ನಾನು ಅವ್ರಿಗೆ ಹೇಳ್ತೀನಿ, ಕಿತ್ತಾಡಬೇಡಿ, ರಿಮೋಟನ್ನು ಬಿಸಾಕಬೇಡಿ ಅಂತ. ನೋಡೋಣ ರಿಮೋಟ್ ಎಷ್ಟು ದಿನ ಬರುತ್ತೆ ಅಂತ. ಸೊ ಈಗ ಫಿಕ್ಸ್ ಮಾಡ್ತಾ ಇದ್ದೀವಿ. ಫಿಕ್ಸ್ ಮಾಡಾದ್ಮೇಲೆ ಟಿವಿಯನ್ನು ಆನ್ ಮಾಡೋ ಅಂತ ಸಮಯ ಬಂದೇ ಬಿಡ್ತು. ನಮ್ಮ ಹಳೆ ಟಿವಿಗೆ ಸೆಂಡ್ ಅಪ್ ಹೇಳೋ ಸಮಯ ಬಂತು. 7 ವರ್ಷದಿಂದ ಉಪಯೋಗಿಸಿದ್ವಿ. 8ನೇ ವರ್ಷಕ್ಕೆ ಕಾಲಿಡೋ ಸಮಯಕ್ಕೆ ನಾವು ಒಂದು ಇದು ಇನ್ನೂ ಚೆನ್ನಾಗೇ ಇದೆ, ಬಟ್ ನಾವೇ ಹೊಡೆದಾಕ್ಬಿಟ್ವಿ. ಸೊ ಈಗ 43 ಇಂಚು, ಈಗ 45 ಅಷ್ಟಿದೆ. ಈಗ ನಾವೀಗ 55 ಇಂಚಿನ ರಿಪ್ಲೇಸ್ ಮಾಡ್ತಾ ಇದೀವಿ. ತುಂಬಾ ದೊಡ್ಡದಿದೆ ಇದಕ್ಕಿಂತ. ಸೊ ಈ ಟಿವಿಯನ್ನು ತೆಗೆದು ಈಗ ಹೊಸ ಟಿವಿಯನ್ನು ಇದೇ ಜಾಗಕ್ಕೆ ರಿಪ್ಲೇಸ್ ಮಾಡ್ತೀವಿ. ಈ ಚಿಕ್ಕದಾಗಿದೆ ಟಿವಿ ಈಗ ನೋಡೋದಕ್ಕೆ. ಆ ಟಿವಿನ ಇಟ್ಟರೆ ತುಂಬ ದೊಡ್ಡದು ಅನಿಸುತ್ತೆ ಅಂತ ಅನ್ನಿಸ್ತಾ ಇದೆ. ನೋಡಬೇಕು ಯಾವ ರೀತಿ ಕಾಣಿಸುತ್ತೆ ಅಂತ. ನಮ್ಮ ಲಿವಿಯೋ ಕುಂಕುಮ ಇಟ್ಟು ಪೂಜೆ ಮಾಡಿ ಟಿವಿಯನ್ನು ಆನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಎಲ್ಲ ಚೆಕ್ ಮಾಡಿ ರೆಡಿ ಮಾಡ್ದ. ನನಗಂತೂ ತುಂಬ ಖುಷಿ ಆಯಿತು. ಮಕ್ಕಳಿಗೆ ಚಿಕ್ಕದನ್ನು ನಾವು ಹೇಳ್ಕೊಡ್ಬೇಕು, ಪೂಜೆ ಮಾಡೋದು ಅದೆಲ್ಲ. ಹೊಸ ಎಲೆಕ್ಟ್ರಾನಿಕ್ಸ್ ಏನಾದರೂ ಮನೆಗೆ ಬಂದರೆ ಪೂಜೆ ಮಾಡಿದ್ರೆ
ತುಂಬ ದಿನ ಬಾಳಿಕೆ ಬರುತ್ತೆ ಅನ್ನೋದು ನಮ್ಮ ನಂಬಿಕೆ. ನಿಮಗೆ ಏನಂತ ಇದೆ, ನೀವು ಪೂಜೆ ಮಾಡ್ತೀರಾ ಇಲ್ವಾ ಅನ್ನೋದನ್ನ ನಮಗೆ ತಿಳಿಸಿ ಕಮೆಂಟ್ ಮೂಲಕ. ನಿಮ್ಮ ಮನೇಲಿ ಯಾವ ರೀತಿ ಇದೆ ಟಿವಿ, ಹಳೆ ಟಿವಿ ಇದೆಯಾ? ಇಲ್ಲಿ ಆ್ಯಕ್ಚುಲಿ ಅಮೇರಿಕಾದಲ್ಲಿ ಇನ್ನೂ ತುಂಬ ಜನ ಹಳೆ ಟಿವಿಗಳನ್ನೇ ಉಪಯೋಗಿಸ್ತಾ ಇರ್ತಾರೆ. ಅವಾಗವಾಗ ನೋಡ್ತೀನಿ ಡಸ್ಟ್ಬಿನ್ ಅದರ ದೊಡ್ಡ ದೊಡ್ಡ ಟಿವಿಗಳನ್ನೇ ಇಟ್ಟಿದ್ದಾರೆ. ಈಗ ಎಲ್ಲ ತುಂಬ ಫ್ಲಾಟ್ ಆಗಿರೋಂಥ ಟಿವಿಗಳು ಬರ್ತಾ ಇರೋದ್ರಿಂದ ರೀಸೆಂಟಾಗಿ ತುಂಬ ಜನ ಚೇಂಜ್ ಮಾಡ್ತಾ ಇದ್ದಾರೆ. ಫೈನಲ್ ಆಗಿ ಟಿವಿ ಆನ್ ಆಯಿತು. ಫೈರ್ ಟಿವಿ ಅಂತ ಸ್ಮೈಲ್ ಜೊತೆಗೆ ಲೋಗೋ ಬರ್ತಾ ಇದೆ. ಈಗ ಇದನ್ನ ಆನ್ ಮಾಡಿ ನಾವು ಎಲ್ಲ ವೈಫೈ ಎಲ್ಲ ಸೆಟ್ ಮಾಡಿ ಮತ್ತು ಸ್ಕ್ಯಾನ್ ಕೋಡು ಎಲ್ಲ ಚೆಕ್ ಮಾಡಿ ಅದನ್ನೆಲ್ಲ ಸೆಟ್ ಮಾಡಿ ಯಾವ ಲ್ಯಾಂಗ್ವೇಜು, ನಾರ್ಮಲ್ ಆಗಿ ಟಿವಿಗಳು ಇಲ್ಲಿ ಕೆನಡಾ ಲ್ಯಾಂಗ್ವೇಜು, ಸ್ಪ್ಯಾನಿಷು ಮತ್ತು ಇಂಗ್ಲೀಷು ಈ ರೀತಿ ಇರುತ್ತೆ. ನಮಗೆ ಬೇಕಾಗಿರೋದು ಇಂಗ್ಲೀಷ್ ಆಗಿರೋದ್ರಿಂದ ಅದನ್ನು ಚೂಸ್ ಮಾಡ್ಕೊಳ್ತೀವಿ. ತುಂಬ ಜನ ಇಲ್ಲಿ ಸ್ಪ್ಯಾನಿಷ್ ಮಾತಾಡೋದ್ರಿಂದ ಸೆಟ್ಟಿಂಗ್ಸ್ಗಳು ಆಟೋಮೆಟಿಕ್ಕಾಗಿ ಸ್ಪ್ಯಾನಿಷ್ ಲ್ಯಾಂಗ್ವೇಜಲ್ಲಿ ಕೂಡ ಇರುತ್ತೆ. ಸೊ ವೈಫೈ ಎಲ್ಲ ಪಾಸ್ವರ್ಡ್ ಎಲ್ಲ ಇಟ್ಟು ಎಲ್ಲ ಚೆಕ್ ಮಾಡಾಯಿತು. ಜೊತೆಗೆ ಸಾಫ್ಟ್ವೇರ್ ಕೂಡ ಡೌನ್ಲೋಡ್ ಆಗ್ತಾ ಇದೆ. ತುಂಬ ಸಾಫ್ಟ್ವೇರ್ಗಳಿದೆ ಇದರಲ್ಲಿ. ನಮಗೆ ಯಾವ್ದು ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಬೋದು. ಕೆಲವೊಂದು ಆಟೋಮೆಟಿಕ್ ಟಿವಿಯಲ್ಲಿ ಇದೆ, ಅದು ಡೌನ್ಲೋಡ್ ಆಗ್ತಾ ಇದೆ. ಇದೆಲ್ಲ ಡೌನ್ಲೋಡ್ ಆದ ಆಗಸ್ಟಲ್ಲಿ ನಾವು ಹಳೆ ಟಿವಿ ಏನು ಮೆಜರ್ಮೆಂಟ್ ಇದೆ ಅದನ್ನು ಚೆಕ್ ಮಾಡ್ತಾ ಇದ್ದೀವಿ, ಎಷ್ಟು ದೊಡ್ಡದಾಗಿದೆ ಚಿಕ್ಕದಾಗಿದೆ ಅಂತ. ಜೊತೆಗೆ ಇಲ್ಲಿ ಕೆಲವೊಂದು ಪ್ರೋಗ್ರಾಮ್ಗಳು ಫ್ರೀ ಇದೆ, ಕೆಲವೊಂದು ಪೇಯ್ಡ್ ಇದೆ. ಅದನ್ನೆಲ್ಲ ಚೆಕ್ ಮಾಡಿ ನಮ್ಗೆ ಯಾವ್ದು ಬೇಕೋ ಅದನ್ನು ನಾವು ಚೂಸ್ ಮಾಡ್ಕೊಳ್ತಾ ಇದ್ದೀವಿ. ಜೊತೆಗೆ ಕೆಲವೊಂದು ಪ್ರೋಗ್ರಾಮ್ಗಳು ಆ್ಯಡ್ಸ್ ಮೂಲಕ ಕೂಡ ಇದೆ. ಆ್ಯಡ್ಸ್ನ ನೋಡಿದ್ರೆ ನಾವು ಅದನ್ನು ಕಂಪ್ಲೀಟಾಗಿ ಫ್ರೀಯಾಗಿ ನೋಡ್ಬೋದು ವಿತೌಟ್ ಪೇ. ಈಗ ನಾವು ಎಲ್ಲ ಚೆಕ್ ಮಾಡಾಯಿತು, ಕಂಪ್ಲೀಟಾಗಿ ಸೆಟ್ ಮಾಡಾಯಿತು. ಫೈನಲ್ ಆಗಿ ಇದರಲ್ಲಿರುವಂಥ ಆಪ್ಷನ್ಗಳು ಯಾವುದಾದ್ರು ಫ್ರೀ ಆಗಿದೆ ಅದನ್ನೆಲ್ಲ ಚೂಸ್ ಮಾಡ್ಕೊಂಡ್ವಿ. ಅಂದರೆ ಆ್ಯಡ್ಸ್ಗಳು ಪ್ಲೇ ಆಗ್ತಾ ಇರುತ್ತೆ. ನಿಮಗೆ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಏನಾದರೂ ಬೇಕಂತ ಹೇಳಿದ್ರೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೆಲೆಕ್ಟ್ ಮಾಡಿಕೊಂಡು ಆನ್ ಮಾಡಿದ್ರೆ ಸ್ಕ್ಯಾನ್ ಮಾಡಿ ಅದೆಲ್ಲ ರೆಡಿ. ಫೈನಲ್ಲಿ ನಮ್ಮ ಮಕ್ಕಳು ಫುಲ್ ಎಕ್ಸೈಟ್ ಆಗಿದ್ದಾರೆ, ಕ್ವಾಲಿಟಿ ಆಗಿದೆ ಮತ್ತು ಕಲರ್ಸ್ ಹೇಗಿದೆ ಅಂತ ಎಲ್ಲ ನೋಡೋದಕ್ಕೆ. ನಾನು ತುಂಬ ಖುಷಿಯಾಗಿ ನೋಡ್ತಾ ಇದ್ದೀನಿ ಯಾವ ರೀತಿ ಇದೆ ಇದು ಕ್ವಾಲಿಟಿ ಅಂತ. $800 ಅಂತ ಹೇಳಿದ್ರೆ ಕಮ್ಮಿ ಏನಲ್ಲ ಅಲ್ವಾ? ಅದೇ ಇಂಡಿಯಾದಲ್ಲಾದರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಒಂದು 10,000 20,000 ಜಾಸ್ತಿ ಆಗುತ್ತೆ. ಮಧ್ಯದಲ್ಲಿ ನಮ್ಮ ಲಿವಿಯೋ ಫಸ್ಟ್ ಡೇ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಅದು ರೂಲ್ಸ್ ರೆಗ್ಯುಲೇಷನ್ಸ್ ಕೂಡ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಟಿ ವಿ ಆನ್ ಆಯಿತು. ಅವು ಫೈನಲಿ ಜುರಾಸಿಕ್ ವರ್ಲ್ಡ್ನ ಚೂಸ್ ಮಾಡಿಕೊಂಡ್ರು ನೋಡೋಣ ಅಂತ ಹೇಳ್ಬಿಟ್ಟು. ನಾರ್ಮಲಾಗಿ ನಾನು ಆಗಲೇ ಹೇಳಿದ್ನಲ್ಲ ಒಂದೆರಡು ಆ್ಯಡ್ಸ್ ಪ್ಲೇ ಆಗುತ್ತೆ ಅಂತ. ಸೊ ಆ್ಯಡ್ಸನ್ನು ಸ್ಕಿಪ್ ಮಾಡಿ ನೆಕ್ಸ್ಟು ನಾವು ಮೂವಿಯನ್ನು ನೋಡೋದಕ್ಕೆ ಶುರು ಮಾಡಿದ್ವಿ. ಈ ಮೂವಿ ಯಾವ ರೀತಿ ಇದೆ, ಕ್ವಾಲಿಟಿ ಯಾವ ರೀತಿ ಇದೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಕ್ಲಾರಿಟಿ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ನಮ್ಮ ಲಿವಿಯೋ ಅಂತೂ ತುಂಬ ಚೆನ್ನಾಗಿದೆ, ಹಳೆ ಟಿವಿಗಿಂತ ಹೊಸ ಟಿವಿ ಕ್ಲಾರಿಟಿ ಆಗಿದೆ ಅಂತ. ಇನ್ನೂ ಚಿಕ್ಕ ಸೈಜಲ್ಲಿ ಇನ್ನೂ ತುಂಬ ದೊಡ್ಡ ಕ್ವಾಲಿಟಿ ಇರುವಂಥ 4,000 ನಮಗೆ ಯಾವ್ದು ಬೇಕೋ ಅದನ್ನು, ನಮಗೆ ಎಲೆಕ್ಟ್ರಾನಿಕ್ಸ್ಗೆ ಅಷ್ಟೊಂದು ಇನ್ವೆಸ್ಟ್ ಮಾಡಬೇಕು ಅಂತ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ ಅದಕ್ಕೋಸ್ಕರ ನಮಗೆ ಇಷ್ಟವಾದಂಥದ್ದು ತೊಗೊಂಡ್ವಿ. ಸೌಂಡ್ ಎಫೆಕ್ಟ್ ಅಂತೂ ತುಂಬ ಚೆನ್ನಾಗಿದೆ. ಸೊ ನೋಡೋದಲ್ಲ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಬಾಯ್.